ಇವತ್ತು ಮುಳಬಾಗಿಲಲ್ಲಿ ಇಂಡಿಯಾ ಬ್ಲೈಂಡ್ ವುಮೆನ್ ಕ್ರಿಕೆಟ್ ಟೀಮ್ ತಂಡ ವರ್ಲ್ಡ್ ಕಪ್ಪನ್ನು ಶ್ರೀಲಂಕಾ ದೇಶದಲ್ಲಿ ಕ್ರಿಕೆಟ್ ಆಡಿ ವರ್ಲ್ಡ್ ಕಪ್ ಗೆದ್ದುಕೊಂಡು ಬಂದಂಥ ಒಂದು ಟೀಮ್ ಲೀಡ್ರು ಎಲ್ಲ ನಮ್ಮ ಭಾರತ ದೇಶದ ಅನೇಕ ರಾಜ್ಯಗಳಿಂದ ನಮ್ಮ ರಾಜ್ಯದಿಂದ 3 ಜನ ಇದ್ದಾರೆ ಈ ಒಂದು ಟೀಮಲ್ಲಿ. ಈ ಒಂದು ಟೀಮ್ ನಮಗೆ ಇವತ್ತು ಸಿಕ್ಕಿದ್ದು ಮುಳಬಾಗಿಲು ತಾಲೂಕಿನ ಅದೃಷ್ಟ, ನಿಮ್ಮೆಲ್ಲರನ್ನೂ ಅದೃಷ್ಟ ಅಂತಲೂ ಹೇಳ್ಬೋದಾಗತ್ತೆ. ಇವರು TTDಗೆ ಹೋಗಿ TTD ದೇವಸ್ಥಾನದಲ್ಲಿ ಇವರಿಗೆ ಪ್ರತ್ಯೇಕವಾದಂಥ ದರ್ಶನವನ್ನು ಏರ್ಪಾಡು ಮಾಡಿದರು ಸರ್ಕಾರದ ವತಿಯಿಂದ. ದರ್ಶನ ಮಾಡಿಕೊಂಡು ಮುಳಬಾಗಿಲು ಕಡೆ ಬಂದಾಗ ನಮಗೆ ಇವರು ಸಿಕ್ಕಿದ್ದು. ನಾವು ಅವ್ರ ಹತ್ರ ಪರಿಚಯ ಮಾಡಿ ನಾವು ಇವರು ಏನು ನಿಮ್ಮ ಚಟುವಟಿಕೆಗಳು ಅಂತ ಕೇಳಿದಾಗ ಅವ್ರ ರೀತಿ ಹೇಳಿದ್ರು. ಎಲ್ಲ ಡೀಟೇಲ್ಸ್ ನೋಡಿದಾಗ ಇವರು ನಮ್ಮ ಭಾರತ ದೇಶಕ್ಕೆ ಹೆಮ್ಮೆ ಪಡುವಂಥ ಕಾರ್ಯವನ್ನು ಸಾಧಿಸತಕ್ಕಂಥ ಒಂದು ಮಕ್ಕಳು. ವರ್ಲ್ಡ್ ಕಪ್ ಹೊಡೆಯೋದು ಅಂದರೆ ಅದು ಬ್ಲೈಂಡಲ್ಲಿ ಕ್ರಿಕೆಟ್ ಕಪ್ ಹೊಡೆಯೋದು ಅಂದರೆ ಅಷ್ಟು ಈಸಿ ಆದಂಥ ಕೆಲಸ ಇಲ್ಲ. ಪ್ರಪಂಚದಾದ್ಯಂತ ಎಲ್ಲ ದೇಶಗಳ ಹತ್ರನೂ ಇವರು ಕ್ರಿಕೆಟ್ ಆಡಿ ಫೈನಲ್ ಆಗಿ ಶ್ರೀಲಂಕಾ ದೇಶದಲ್ಲಿ ವರ್ಲ್ಡ್ ಕಪ್ಪನ್ನು ಗೆದ್ದಿದ್ದಾರೆ. ಈ ಗೆದ್ದಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಶುಭಾದಯ ಅಭಿನಂದನೆಗಳು ಸಲ್ಲಿಸ್ತಾ, ಇವರು ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚು ಚಟುವಟಿಕೆಗಳ ಕ್ರಿಕೆಟ್ ಆಡಿ ಇನ್ನೂ ಹೆಚ್ಚು ಬಹುಮಾನಗಳು ಗಳಿಸಲಿ ಅಂತ ಹೇಳಿ ಇವ್ರು ನಮ್ಮ ದೇಶಕ್ಕೆ ತಂದಂಥ ಕೀರ್ತಿ, ಇವರಿಂದ ನಮ್ಮ ದೇಶಕ್ಕೆ ಕೀರ್ತಿ ತಂದಂತಾಗಿದೆ. ಇವ್ರಿಗೂ ಈ ಒಂದು ಟೀಮ್ಗೂ ಈ ಒಂದು ಟೀಮ್ ಮುಖ್ಯಸ್ಥರಿಗೂ ಎಲ್ರಿಗೂ ಈ ಸಮಯದಲ್ಲಿ ಧನ್ಯವಾದಗಳು ಹೇಳ್ತಾ, ಈ ಒಂದು ಕಾರ್ಯಕ್ರಮನ ನಾವು ಈ ರೀತಿ ಬಂದಿದ್ದಾರೆ ಅಂತೇಳಿ ನಾವು ಕೊತ್ತೂರು ಮಂಜುನಾಥ್ ಅವ್ರ ಹತ್ರನೂ ನಮ್ಮ ನಾಯಕರಾದ ಆಜ್ಞಾಣ ಹತ್ರ ಅವರು ಡಿಸ್ಕಸ್ ಮಾಡಿದ್ವಿ. ಅವ್ರು ಬಂದಿರೋದು ನಿಮ್ಗೆ ಸಿಕ್ಕಿರೋದು ನಮ್ಮ ತಾಲೂಕಿನ ಅದೃಷ್ಟ. ಈ ಒಂದು ಅವಕಾಶವನ್ನು ನೀವು ಸದುಪಯೋಗ ಪಡಿಸ್ಬೇಕು ಅಂತೇಳಿ ಸುಹಾಸ್ ಅವರಿಗೆ ಅವರು ಮನವರಿಕೆ ಮಾಡಿದ್ರು. ನಾವು ಈ ಒಂದು ಚಿಕ್ಕ ಕಾರ್ಯಕ್ರಮನ ಈ ಒಂದು ಫೀಲ್ಡಲ್ಲಿ ಇಟ್ಕೊಂಡು ಇವ್ರು ಮಾಡಿರ್ತಕ್ಕಂಥ ಕೆಲಸಕ್ಕೆ ನಾವು ಪ್ರೋತ್ಸಾಹಿಸಿರೋದಷ್ಟೇ. ಅವರಿಂದ ನಮಗೆ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಗೌರವ ಬಂದಿದೆ. ನಮ್ಮಿಂದ ಅವರು ಪ್ರೋತ್ಸಾಹ ಅಷ್ಟೇ, ಬೇರೆ ಇನ್ನೇನಿಲ್ಲ. ಈ ಒಂದು ಎಲ್ಲ ಮಕ್ಕಳಿಗೂ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯದಾಗಲಿ, ಹೆಚ್ಚು ಆಟಗಳಾಡಲಿ ಅಂತ ಈ ಸಮಯದಲ್ಲಿ ಬಯಸ್ತೇನೆ. ದೇಶದ ಮಹಿಳಾ ಕ್ರಿಕೆಟ್ ಪಟುಗಳು ನಮ್ಮ ದೇಶದಲ್ಲಿ ವರ್ಲ್ಡ್ ಕಪ್ ಪಡೆದು ತಿಮ್ಮಪ್ಪನ ದರ್ಶನ ಪಡೆಯಲು ಈ ಮುಳಬಾಗಿಲಿನಲ್ಲಿ ಬಂದರು. ಆಕಸ್ಮಿಕವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲಿಮೆಂಟ್ ಕಾರ್ಯಕ್ರಮದ ಮುಂಚಿನ ಭಾಗವಾಗಿ ನಾವು ಏರ್ಪಾಡುಗಳು ಮಾಡುವ ಸಮಯದಲ್ಲಿ ನಮ್ಮ ಬಾಲಾಜಿ ಭವನ್ ಫೀಲ್ಡಲ್ಲಿ ಅವರನ್ನು ಕಂಡಾಗ ನಮ್ಮ ಸುಹಾಸ್ ಶೆಟ್ಟಿ ಅವರು ಇವರು ನಮ್ಮ ಭಾರತ ದೇಶದ ನಮ್ಮ ವರ್ಲ್ಡ್ ಕಪ್ ಪಡೆದಿರ್ತಕ್ಕಂಥ ನಮ್ಮ ಮಹಿಳೆಯರು ಇದ್ದಾರೆ, ಅವರಿಗೆ ನಾವೆಲ್ಲ ಒಂದು ಸನ್ಮಾನ ಮಾಡಬೇಕು ಅಂತೇಳಿ ಹೇಳಿದರು. ಇದು ಒಳ್ಳೆಯ ಸಮಯನಪ್ಪ. ನಮ್ಮ ಪಕ್ಷ ಇಲ್ಲಿ ಪೂರ್ವ ಸಿದ್ಧತೆಗಳು ಹೆಲ್ಮೆಟ್ ಕೊಡೋದಕ್ಕೆ ಮಾಡ್ತಾ ಇದೆ. ನಮ್ಮ ಪಕ್ಷದ ವತಿಯಿಂದ ನಮ್ಮ ಮೂಡಲ ಬಾಗಿಲ ಪಡೆದು ನಮ್ಮ ಆಂಜನೇಯ ಸ್ವಾಮಿ ಕೃಪಾಕಟಾಕ್ಷ ನಮ್ಮ ಈ ಭಾರತ ದೇಶದಲ್ಲಿ ಈ ತಂಡ ಗೆದ್ದಿದ್ದಕ್ಕೆ ನಾವು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಈ ದಿನ ಬಹಳ ಸಂತೋಷದ ದಿನ. ಏನಪ್ಪ ಅಂತಂದರೆ ಆಕಸ್ಮಿಕವಾಗಿ ಆನಂದ ತಂದಂಥ ನಮ್ಮ ಈ ಕ್ರಿಕೆಟ್ ತಂಡ, ಮಹಿಳಾ ಭಾರತ ತಂಡ ಭಾರತ ತಂಡ ವಿಶ್ವ ವಿಜೇತರಾಗಿ ನಮಗೆ ಒಂದು ಘನತೆ, ಗೌರವ, ಕೀರ್ತಿಯನ್ನು ತಂದಂಥ ಈ ಒಂದು ತಂಡ ಇವತ್ತು ಆಕಸ್ಮಿಕವಾಗಿ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದು ಇಲ್ಲಿಗೆ ಬಂದು ಊಟ ಮಾಡುವಾಗ ನಮಗೆ ಸಿಕ್ಕಿದ್ರು. ಇದನ್ನು ನಾವು ಅವ್ರ ಜೊತೆ ಸಮಾಲೋಚಿಸಿದಾಗ ಇವ್ರನ್ನೆಲ್ಲ ನೋಡಿ ನಾವು ಚಿತ್ರರಾಗಿ ನಮ್ಮ ಹಿರಿಯರು, ಮುಖಂಡರು, ಎಸ್ಪೆಷಲಿ ನಮ್ಮ ಸುಹಾಸ್ ಶೆಟ್ಟಿ, ನಮ್ಮ ಕೊತ್ತೂರು ಮಂಜಣ್ಣನವರ ಆಶಯದಂತೆ ಆದಿನಾರಾಯಣವರ ಸಹಕಾರದಿಂದ ಈ ಒಂದು ಎಲ್ಲರಿಗೂ ಗೌರವ ನಾವು ಸಲ್ಲಿಸಬೇಕು, ಅವರಿಗೆ ಸನ್ಮಾನವನ್ನು ಮಾಡಬೇಕು ಅಂತ ನಿರ್ಣಯಿಸಿ ಇವಾಗ ಎಲ್ಲರೂ ಬಂದು ಈ ಒಂದು ನಮ್ಮ ದೇಶಕ್ಕೆ ಕೀರ್ತಿ ತಂದಂಥ ಈ ಒಂದು ತಂಡಕ್ಕೆ ನಾವು ಎಲ್ಲರೂ ಒಂದು ಸನ್ಮಾನ ಸಮಾರಂಭವನ್ನು ಇಲ್ಲಿ ಇಟ್ಕೊಂಡಿದ್ದೀವಿ. ಮೊದಲನೇದಾಗಿ ಇವರಿಗೆ ಎಲ್ಲರಿಗೂ ಇದು ಮಾಡ್ತಾ ಭಾರತ್ ಮಾತಾಕ್ಕೆ, ನಮ್ಮ ತಂಡಕ್ಕೆ ನಾವು ಇಲ್ಲಿ ಏನು ಒಂದು ಹೆಲ್ಮೆಟ್ ಹಂಚೋ ಕಾರ್ಯಕ್ರಮ ಪೂರ್ವ ಸಿದ್ಧತೆಯಲ್ಲಿದ್ವಿ. ಆಕಸ್ಮಿಕವಾಗಿ ಇಲ್ಲಿ ಬಂದರು, ನಮಗೆ ತುಂಬಾ ಸಂತೋಷ ಆಯಿತು. ಈ ಸಂತೋಷವನ್ನು ಎಲ್ಲರ ಜೊತೆ ಹಂಚ್ಕೋಬೇಕು ಅಂತ ಸದುದ್ದೇಶದಿಂದ ನಮ್ಮ ತಂಡಕ್ಕೆ ಒಂದು ಸನ್ಮಾನವನ್ನು ಇಟ್ಕೊಂಡು ಈ ಸನ್ಮಾನವನ್ನು ಆಚರಣೆ ಮಾಡಿದ್ದೀವಿ. ಅವ್ರಿಗೆಲ್ಲರಿಗೂ ಶುಭವಾಗಲಿ. ಆಮೇಲೆ ಮುಳಬಾಗಿಲು ಆಂಜನೇಯ ಸ್ವಾಮಿ
ಕುರುಡುಮಲೆ ಗಣಪತಿ, ದರ್ಗಾ, ಹೈದರಾಬಾದ್ ದರ್ಗಾ, ಎಲ್ಲರೂ ಆಶೀರ್ವಾದ ಈ ತಂಡದ ಮೇಲೆ ಇದ್ದು ಇವರು ಮುಂದೆ ಕೂಡ ಅತಿ ಹೆಚ್ಚು ಯಶಸ್ಸನ್ನು, ಕೀರ್ತಿಯನ್ನು ನಮ್ಮ ದೇಶಕ್ಕೆ ತಂದುಕೊಡ್ಬೇಕು ಅಂತ ಆಶಿಸ್ತಾ, ಅವರಿಗೆ ನಮ್ಮ ಸುಹಾಸ್ ಅವರ ಆಶಯದಂತೆ ಅವರು ಸ್ವಂತ ವೈಯಕ್ತಿಕವಾಗಿ ಎಲ್ರಿಗೂ ಒಂದು ಗಿಫ್ಟ್ಗಳನ್ನು ಕೊಟ್ಟಿದ್ದಾರೆ. ಎಲ್ರಿಗೂ ಅತಿ ಮುಖ್ಯವಾಗಿ ನಮ್ಮ ಈ ತಂಡದ ಕ್ಯಾಪ್ಟನ್ ನಾಯಕರಾದಂಥವ್ರು ನಮ್ಮ ಕರ್ನಾಟಕದವರು, ಅದು ಒಂದು ನಮ್ಮ ಹೆಮ್ಮೆ, ನಮ್ಮ ಕರ್ನಾಟಕದವರು ಅಂತ. ಆಮೇಲೆ ವ್ಯವಸ್ಥಾಪಕರು ಕೂಡ ನಮ್ಮ ಕರ್ನಾಟಕದವರು. ಈ ತಂಡದಲ್ಲಿ 3 ಜನ ನಮ್ಮ ಕರ್ನಾಟಕ ತಂಡದಿಂದ ಇದ್ದಾರೆ, ಕರ್ನಾಟಕದವರು. ಅದಕ್ಕೂ ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು 4 ಮಾತನಾಡಲು ಅವಕಾಶ ಕೊಟ್ಟ ಎಲ್ರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನನ್ನ ಹೆಸರು ಶಿಖಾ ಅಂತ, ನಾನು ಇಂಡಿಯನ್ ವಿಮೆನ್ಸ್ ಬ್ಲೈಂಡ್ ಕ್ರಿಕೆಟ್ ಟೀಮ್ ಮ್ಯಾನೇಜರು. ನಾವು ತಿರುಪತಿ ತಿಮ್ಮಪ್ಪ ದೇವಸ್ಥಾನಕ್ಕೆ ಟ್ರಾವೆಲ್ ಮಾಡಿದ್ವಿ. ಅಲ್ಲಿ ದರ್ಶನ ಮುಗಿಸ್ಕೊಂಡು ಬರಬೇಕಾದ್ರೆ ಊಟ ಮಾಡೋ ಟೈಮಲ್ಲಿ ನಮಗೆ ಈ ಮುಳಬಾಗಿಲು ಅನ್ನೋ ಒಂದು ಪ್ಲೇಸಲ್ಲಿ ನಾವು ಊಟಕ್ಕೆ ನಿಲ್ಲಿಸಿದ್ವಿ. ಅನ್ಎಕ್ಸ್ಪೆಕ್ಟೆಡ್ಲಿ ಇಲ್ಲಿ ಜನಗಳು ನಮ್ಮನ್ನು ಗುರುತಿಸ್ಬಿಟ್ಟು ನಮ್ಮ ಹತ್ರ ಬಂದು ತುಂಬ ಒಂದು ಪ್ರೀತಿ ತೋರಿಸಿದ್ದಾರೆ, ನಮಗೆ ತುಂಬ ಒಂದು ಆಶೀರ್ವಾದ ಇದೆ. ಏನೋ ಒಂದು ಋಣ ಇರಬೇಕು ಅನಿಸುತ್ತೆ, ಯಾಕಂದರೆ ಯಾವತ್ತೂ ಈ ರೀತಿ ನಡೆದಿಲ್ಲ ನನಗೆ. ಎಲ್ಲೋ ಒಂದು ಜಾಗದಲ್ಲಿ ನಿಲ್ಲಿಸ್ಬಿಟ್ಟು ನಮ್ಮನ್ನು ಒಂದು 5 ನಿಮಿಷ ವೆಯ್ಟ್ ಮಾಡಿ ನಿಮ್ಮ ಟೀಮನ್ನು ನಾವು ಸನ್ಮಾನ ಮಾಡಬೇಕು ಅಂದರೆ ನಿಜವಾಗ್ಲೂ ತುಂಬಾ ಖುಷಿಯಾಗಿದೆ ನಮಗೆ. ನಮ್ಮ ಎಂಟೈರ್ ಟೀಮನ್ನು ತುಂಬ ಪ್ರೋತ್ಸಾಹ ಮಾಡಿದ್ದೀರಾ. ಎಂಟೈರ್ ಆಂಜನೇಯ ಸ್ವಾಮಿ ಹೆಸರು ಬೇರೆ ಹೇಳಿದ್ದೀರಾ. ನಾವು ಆಡಬೇಕಾದ್ರೆ ಲಾಸ್ಟ್ ಆಗಿ ಕರೆಯುವಂಥ ಒಂದೇ ಒಂದು ಹೆಸರು ಅಂದರೆ ಆಂಜನೇಯ, ಜಯ ಆಂಜನೇಯ ಅಂತೀವಿ. ಯಾಕಂದರೆ ಆಂಜನೇಯನ ಪವರ್ ತುಂಬ ಅಷ್ಟು ಇದಿರೋದ್ರಿಂದ ಈ ಮುಳಬಾಗಿನ ಎಲ್ಲ ಜನರಿಗೂ ಇಷ್ಟೊಂದು ಪ್ರೀತಿ ತೋರಿಸಿದ್ದಕ್ಕೆ, ಹಾಗೆ ನಮ್ಮ ಈ ಬ್ಲೈಂಡ್ ಕ್ರಿಕೆಟನ್ನು ಪ್ರಮೋಟ್ ಮಾಡಿದ್ದಕ್ಕೆ, ನಮ್ಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ, ಹಾಗೆ ನಮಗೆ ಇಷ್ಟೊಂದು ಬೆಂಬಲವಾಗಿ ನಿಂತಿದ್ದಕ್ಕೆ ಧನ್ಯವಾದಗಳು. ಎಂಟೈರ್ ಟೀಮ್, ನಮಗೆ ಯಾರು ಒಬ್ರದ್ದು ಪರಿಚಯ ಇರಲಿಲ್ಲ, ಬಟ್ ಫುಲ್ ಟೀಮ್ ಇದೆ. ಅವರು ನಾಳೆ ಹೆಲ್ಮೆಟ್ ವಿತರಣೆ ಮಾಡೋ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ನಮ್ಮನ್ನ ಇಲ್ಲಿ ಗುರುತಿಸ್ಬಿಟ್ಟು ನಮಗೆ ಒಂದು ನಮ್ಮ ಎಂಟೈರ್ ಟೀಮಿಗೆ ಒಂದು ಫೆಲಿಸಿಟೇಷನ್ ಮಾಡಿದ್ದಕ್ಕೆ ತುಂಬ ಬಿಹಾಫ್ ಆಫ್ ಸಮರ್ಥನಂ ಟ್ರಸ್ಟ್ ಫಾರ್ ದ ಡಿಸೇಬಲ್ಡ್ ಹಾಗೂ ಕ್ರಿಕೆಟ್ ಅಸೋಸಿಯೇಷನ್ ಫಾರ್ ದಿ ಬ್ಲೈಂಡ್ ಇನ್ ಇಂಡಿಯಾ ಕಡೆಯಿಂದ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ఆ సౌండ్ వచ్చేది, సౌండ్ వస్తే తెలుస్తుంది వాళ్ళు బాల్ వస్తానండి. ಈ ಕಡೆ ನೋಡಿ, ಆ ಕಡೆ ಬಾಮ. ಬುಕ್ಸ್ ಎಲ್ರಿಗೂ ಕೊಟ್ಬೇಡ.